ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಸಿಂಪಲ್ ಆಗಿ ವಿಭಿನ್ನವಾಗಿರುವ ಆಲೂ ಪರೋಟ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟಫಿಂಗ್ ಮಾಡಿ ಲಟ್ಟಿಸಿ ಮಾಡಿರ್ತಕ್ಕಂಥ ಪರೋಟ ಯಾವ ಥರ ಉಬ್ಬಿ ಪದ್ರಾಗಿ ಬರುತ್ತೆ ನೋಡಿ. ಅದೇ ರೀತಿ ಹಿಟ್ಟು ನಾದುವುದು ಬೇಡ, ಲಟ್ಟಿಸುವುದು ಬೇಡ. ಈ ರೀತಿ ದೋಸೆ ಥರ ಹಾಕಿದ್ರೆ ಸಾಕು, ಪೂರಿ ಥರ ಉಬ್ಬಿ ಬರ್ತಕ್ಕಂಥ ಸಾಫ್ಟ್ ಆದ ಪದ್ರಾಗಿರುವ ಆಲೂ ಪರೋಟ ರೆಸಿಪಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 100% ಈ ಆಲೂ ಪರೋಟ ಚೆನ್ನಾಗಿ ಉಬ್ಬಿ ಬರುತ್ತೆ. ಮೊದಲಿಗೆ ಒಂದು ಪಾತ್ರೆಗೆ 1 ಬಟ್ಲತೆಯಲ್ಲಿ 2 ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಚಾಣಿಸಿ ತಗೊಂಡಿದ್ದೀನಿ. ನಂತರ 2 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಇಷ್ಟು ಪ್ರಮಾಣದಲ್ಲಿ ತಗೊಂಡು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡದೆ ತುರಿದು ಸೇರಿಸ್ತಾ ಇದ್ದೀನಿ. ಈ ರೀತಿ ತುರಿದು ಸೇರಿಸೋದ್ರಿಂದ ಅಲ್ಲಲ್ಲಿ ದಪ್ಪದಾಗಿ ಆಲೂಗೆಡ್ಡೆ ಉಳ್ಕೊಳ್ಳೋದಿಲ್ಲ ಮತ್ತು ನಾವು ದೋಸೆ ಥರ ತೀಡಬೇಕಾದ್ರೆ ಆಲೂ ಪರೋಟ ಎಲ್ಲೂ ಕೂಡ ಹರಿಯೋದಿಲ್ಲ. ಮಸಾಲೆಗೆ ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಗರಂ ಮಸಾಲೆ, 3/4 ಚಮಚ ಧನಿಯಾ ಪೌಡ್ರು, ಹಾಗೆ ಖಾರಕ್ಕೆ ನಾನಿಲ್ಲಿ 1-2 ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿ ಜಜ್ಜಿ ಸೇರಿಸ್ತಾ ಇದ್ದೀನಿ. ಅಂದರೆ ಹಸಿ ಖಾರನ ಸೇರಿಸ್ತಾ ಇರೋದು. ನೀವಿಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಬದಲಿಗೆ ಅಚ್ಚ ಖಾರದ ಪುಡಿನೂ ಕೂಡ ಬಳಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನಾನಿಲ್ಲಿ ಅಜ್ವೇನವನ್ನು ತಗೊಂಡಿದ್ದೀನಿ. ಅಜ್ವೇನವನ್ನು ಓಂಕಾಳು ಅಂತಲೂ ಕೂಡ ಹೇಳ್ತಾರೆ. ಈ ರೀತಿ ಕೈನಲ್ಲಿ ಸ್ವಲ್ಪ ಚೆನ್ನಾಗಿ ಉಜ್ಜಿಬಿಟ್ಟು ಸೇರಿಸಿ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಕ್ಕ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಆದಷ್ಟು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಗೋಧಿ ಹಿಟ್ಟು ತೊಗೊಂಡಿರ್ತಕ್ಕಂಥ ಬಟ್ಲ ಅಳತೆಯಲ್ಲೇ 2 ಬಟ್ಲಾಗುವಷ್ಟು ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೇ ಸತಿಗೆ ನೀರು ಹಾಕಿ ತೆಳುವಾಗಿ ಮಾಡ್ಕೊಳ್ಬಾರ್ದು. ಹೀಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚೆನ್ನಾಗಿ ಯಾವುದೇ ಥರದ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇನ್ನೂ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ನಾನಿಲ್ಲಿ ಮತ್ತೆ 3/4 ಬಟ್ಲು ನೀರನ್ನು ತಗೊಂಡಿದ್ದೇನೆ. ಅದರಲ್ಲಿ ಅರ್ಧದಷ್ಟು ಮಾತ್ರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಹಿಟ್ಟನ್ನು ಕಲಸೋದ್ರಿಂದನೂ ಕೂಡ ಗಂಟುಗಳಾಗೋ ಚಾನ್ಸಸ್ ಇರೋದಿಲ್ಲ. ಹಾಗೆ ಈ ಥರ ಬೀಟರ್ನಿಂದನೂ ಕೂಡ ಹಿಟ್ಟು ಕಲಸೋದ್ರಿಂದ ತುಂಬಾ ಈಸಿಯಾಗಿ ಬೇಗನೆ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಹಿಟ್ಟು ಸ್ಮೂತಾಗಿ ರೆಡಿಯಾಗುತ್ತೆ. ಸೊ ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. ಇಷ್ಟಿದ್ರೆ ಸಾಕು. ತೀರ ತೆಳ್ಳಗೂ ಅಲ್ಲ, ತೀರ ದಪ್ಪದಾಗೂ ಅಲ್ಲ. ತಗೊಂಡಿರ್ತಕ್ಕಂಥ ನೀರಿನಲ್ಲಿ ಇನ್ನೂ ಸ್ವಲ್ಪ ಹಾಗೆ ಉಳ್ಕೊಂಡಿದೆ. ಅಂದರೆ ಟೋಟಲ್ ಆಗಿ ನಾನು ಬಳಸಿರೋದು 2.5 ಬಟ್ಲಾಗುವಷ್ಟು ನೀರನ್ನು ಬಳಸಿರೋದು ಈ ಒಂದು ಹಿಟ್ಟು ಕಲಸೋದಕ್ಕೆ. ಇವಾಗ ಇದನ್ನು ಒಂದು 5-10 ನಿಮಿಷ ನೆನೆಸಿ ತಗೊಂಡ್ರೆ ಸಾಕು. ಇಲ್ಲ ನೆನೆಸೋಕ್ಕೆ ಟೈಮ್ ಇಲ್ಲ ಅಂದರೆ ತಕ್ಷಣಕ್ಕೂ ಕೂಡ ಮಾಡಬಹುದು. ಸೊ ನೋಡಿ, ಒಂದು 5 ನಿಮಿಷ ನೆನೆಸಿದ್ದಾದಮೇಲೆ ಪುನಃ ಹಿಟ್ಟು ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೋಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂರಿಯಾಗಿ ಉಬ್ಬಿ ಬರುವಂಥ ಪರೋಟ ಮಾಡೋದಕ್ಕೆ ಯಾವುದೇ ಥರದ ಸೋಡಾ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ. ಹಿಟ್ಟು ಇವಾಗ ರೆಡಿ ಇದೆ. ಈ ಕಡೆ ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ತವ ತೀರ ಬಿಸಿಯಾಗೂ ಕೂಡ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಬಿಸಿಯಾಗಿದ್ರೆ ಸಾಕು. ಲೋ ಫ್ಲೇಮ್ನಲ್ಲಿ ಈ ಥರ 1-2 ಸ್ಪೂನ್ದಾಗೆ ಹಿಟ್ಟನ್ನು ಹಾಕಿ ಲೈಟಾಗಿ ದೋಸೆ ಥರ ಅದನ್ನು ತೀಡಿದ್ದೀನಿ. ತೀರ ತೆಳುವಾಗೇನು ಬೇಡ, ಒಂದು ಸ್ವಲ್ಪ ಮೀಡಿಯಮ್ ದಪ್ಪದಾಗಿದ್ರೇ ಸಾಕು. ಅಂದರೆ ನಾವು ಮಾಡುವಂಥ ಪರೋಟ ಉಬ್ಬಿ ಬರುತ್ತೆ. ಹಾಗಂತ ತೀರ ದಪ್ಪದಾಗೂ ಕೂಡ ನಾನಿಲ್ಲಿ ಹಾಕಿಲ್ಲ. ನೋಡ್ತಾ ಇದ್ರಲ್ಲ, ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೆ ಈ ಥರ ಸ್ವಲ್ಪ ಬೆಂದಿದೆ ಅಂದಾಗ ಇನ್ನೊಂದು ಬದಿಗೂ ಕೂಡ ತಿರುವು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಪರೋಟನ ಬೇಯಿಸಬೇಕಾಗುತ್ತೆ. ಸೊ ನೋಡಿ, ಈ ಥರ ಲೈಟಾಗಿ ಬೆಂದಿದೆ ಅಂದಾಗ 2 ಬದಿಗೂ ನಾನಿಲ್ಲಿ ತುಪ್ಪನ ಅಪ್ಲೈ ಮಾಡ್ತಾ ಇದ್ದೀನಿ. ತುಪ್ಪ ಬದಲಿಗೆ ಬೆಣ್ಣೆ ಅಥವಾ ಎಣ್ಣೆನೂ ಕೂಡ ಅಪ್ಲೈ ಮಾಡ್ಬೋದು. ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಅಪ್ಲೈ ಮಾಡೋದ್ರಿಂದ ಪರೋಟ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪ ಅಪ್ಲೈ ಮಾಡಿದ ನಂತರ 1 ಸ್ಪೂನು ಅಥವಾ 1 ಕಾಟನ್ ಬಟ್ಟೆಯಿಂದ ಈ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡ್ತಾ 2 ಬದಿಗೂ ತಿರುಗಿಸ್ತಾ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಒಂದೇ ಸತಿಗೆ ಇದು ಉಬ್ಬಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಿಧಾನವಾಗಿ ಅಲ್ಲಲ್ಲಿ ಉಬ್ಬೋದಕ್ಕೆ ಶುರುವಾಗುತ್ತೆ. ಇದೇ ರೀತಿ ನಾವು 3-4 ಬಾರಿ ತಿರುಗಿಸ್ತಾ ಲೈಟಾಗಿ ಪ್ರೆಸ್ ಮಾಡ್ತಾ ನಿಧಾನವಾಗಿ ಬೇಯಿಸಿದ್ರೆ ಎಲ್ಲ ಕಡೆಗೂ ಚೆನ್ನಾಗಿ ಬೆಂದು ಕೊನೆಗೆ ಪೂರಿ ಥರ ಸೂಪರಾಗಿ ಉಬ್ಬಿ ಬರುತ್ತೆ. ಪೂರಿ ಥರ ಉಬ್ಬೋದು ಬೇಡ, ನಮಗೆ ಸಿಂಪಲ್ ಆಗಿ ಬೇಕು ಅನ್ನೋದಾದರೆ ಈ ರೀತಿ ಚೆನ್ನಾಗಿ ಬೆಂದಾದ್ಮೇಲೆ ತೆಗೆದು ಬಿಸಿಯಾಗಿರುವಾಗಲೇ ನೀವು ಸರ್ವ್ ಮಾಡ್ಬೋದು. ಈ ಪರೋಟ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಅಂದರೆ ಉಬ್ಬಿ ಬರ್ತಾನೆ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಹೇಗೆ ನೀವು ಬೇಯಿಸ್ತಾ ಹೋಗ್ತಿರೋ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ನೋಡ್ತಾ ಇದ್ದಿಲ್ಲ, ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಉಬ್ಬಿ ಬರ್ತಾ ಇದೆ ಅಂತ.
ಈ ರೀತಿ ಉಬ್ಬೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಚೆನ್ನಾಗಿ ಬೇಯಿಸಿ ಈ ರೀತಿ ಉಬ್ಬಿ ಬರುತ್ತೆ. ಸೊ ನೋಡ್ತಾ ಇದ್ದಿಲ್ಲ, ಈ ಸ್ಟಫಿಂಗ್ ಮಾಡಿ ಲಟ್ಟಿಸಿ ಮಾಡಿರ್ತಕ್ಕಂಥ ಪರೋಟ ಯಾವ ಥರ ಉಬ್ಬಿ ಬರುತ್ತೆ ನೋಡಿ, ಸೇಮ್ ಅದೇ ಥರನೇ ಇದು ಕೂಡ ಉಬ್ಬಿ ಬಂದಿದೆ. ಈ ಥರ ಉಬ್ಬಿ ಬಂದಿದೆ ಅಂದರೆ 2 ಪದರಿನ ಹಾಗೆ ಪರೋಟ ರೆಡಿಯಾಗಿದೆ, ಹಾಗೆ ಸಾಫ್ಟಾಗೂ ಕೂಡ ಬಂದಿದೆ ಅಂತಲೇ ಅರ್ಥ. ಸೊ ನೋಡ್ತಾ ಇದ್ದಿಲ್ಲ ಯಾವ ಥರ ಪೂರಿ ಹಾಗೆ ಉಬ್ಬಿ ಬರ್ತಾ ಇದೆ ಅಂತ. ಇದೇ ಥರ ಪ್ರತಿ ಪರೋಟನೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ನೋಡಿ ಇನ್ನೊಂದನ್ನು ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೀಡಿಯಂ ಬಿಸಿಯಾಗಿರ್ತಕ್ಕಂಥ ತವಾ ಮೇಲೆ 2 ಸ್ಪೂನ್ ಹಾಗೆ ಹಿಟ್ಟನ್ನು ಹಾಕಿ ಲೈಟಾಗಿ ಅದನ್ನು ತೀಡಿ ಮೀಡಿಯಂ ಫ್ಲೇಮ್ನಲ್ಲಿ 2 ಬದಿಗೂ ಒಂದೊಂದ್ಸತಿ ಬೇಯಿಸಿದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿ ನಂತರ 3ರಿಂದ 4 ಬಾರಿ ಇದೇ ಥರ ಪರೋಟನ ತಿರುಗಿಸ್ತಾ ಸ್ಪೂನು ಅಥವಾ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಚೆನ್ನಾಗಿ ಎಲ್ಲ ಭಾಗದಲ್ಲೂ ಕೂಡ ಬೇಯಿಸ್ಕೊಂಡ್ರೆ ಸೂಪರಾಗಿ ಪರೋಟ ಉಬ್ಬಿ ಬರುತ್ತೆ. ಇದರಲ್ಲಿ ಡೌಟೇ ಇಲ್ಲ, 100% ಉಬ್ಬಿ ಬರುತ್ತೆ. ಸೊ ಇದೊಂದು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥ ರೆಸಿಪಿ ಆಗಿತ್ತು. ಕ್ಯೂರಿಯಾಸಿಟಿಗೋಸ್ಕರ ನಾನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡೋಣ, ನಿಜವಾಗ್ಲೂ ಇದು ಪೂರಿ ಥರ ಉಬ್ಬಿ ಬರುತ್ತಾ ಹೇಗೆ ಅಂತ. ಸೊ ಟ್ರೈ ಮಾಡಿದೆ, ರಿಸಲ್ಟ್ ಅಂತೂ ನಿಮ್ಮ ಕಣ್ಣ ಮುಂದೆನೇ ಇದೆ, ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಆದರೆ ಇದಕ್ಕೆ ಸ್ವಲ್ಪ ಪೇಷನ್ಸಿಂದ ಟೈಮ್ ತಗೊಂಡು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಈ ರೀತಿ ಪೂರಿ ಥರ ಉಬ್ಬಿ ಬರುತ್ತೆ. ಆದರೆ ಟೈಮ್ ಜಾಸ್ತಿ ತಗೊಳುತ್ತೆ, ಟೈಮ್ ತಗೊಂಡಷ್ಟು ಗ್ಯಾಸು ಕೂಡ ಹೆಚ್ಚಿಗೆ ಖರ್ಚಾಗುತ್ತೆ. ಹಾಗಾಗಿ ನೀವು ಸಿಂಪಲ್ಲಾಗಿ ದೋಸೆ ಥರನೇ ಹಾಕಿ ಈ ರೀತಿ ಉಬ್ಬೋ ಥರ ಬೇಯಿಸ್ಕೊಳ್ದೆ ಸಿಂಪಲ್ಲಾಗಿ 2 ಬದಿಗೂ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸಿ ತಗೊಂಡ್ರು ಕೂಡ ಸಾಕು, ಪರೋಟ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಈ ಸ್ಟಫಿಂಗ್ ಮಾಡಿ ಲಟ್ಟಿಸಿ ಮಾಡುವಂಥ ಪರೋಟ ಮಾಡೋದಕ್ಕೆ ಬರಲ್ವೋ ಅಂಥವ್ರಿಗೆ ಇದು ತುಂಬಾ ಸುಲಭವಾದಂತಹ ವಿಧಾನ. ವಿಭಿನ್ನ ರೀತಿಯಲ್ಲಿ ಹಿಟ್ಟನ್ನು ನಾದದೆ ಲಟ್ಟಿಸದೆ ಈ ರೀತಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಆಲೂ ಪರೋಟ ರೆಸಿಪಿ. ಸೊ ನಾನು ಕೂಡ 3 ಪರೋಟ ಮಾತ್ರ ಈ ರೀತಿ ಉಬ್ಬೋ ರೀತಿಯಲ್ಲಿ ಬೇಯಿಸಿರ್ತಕ್ಕಂಥ 3 ಪರೋಟನೂ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ. ನಾನಿಲ್ಲಿ ಸ್ವಲ್ಪ ಲೈಟಾಗಿ ತುಪ್ಪನ ಅಪ್ಲೈ ಮಾಡಿದ್ದೀನಿ, ನೀವು ಬೇಕಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ತುಪ್ಪನ ಅಪ್ಲೈ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ಲಾಗಿ. ಸೊ ನೋಡ್ತಾ ಇದ್ದಿರಲ್ಲ ಯಾವ ಥರ ಪದರಾಗಿ ಪರೋಟ ಬಂದಿದೆ ಅಂತ. ಸ್ಟಫಿಂಗ್ ಮಾಡಿ ಲಟ್ಟಿಸಿ ಮಾಡಿರ್ತಕ್ಕಂಥ ಪರೋಟ ಯಾವ ಥರ ಉಬ್ಬಿ ಪದರಾಗಿ ಬರುತ್ತೆ ನೋಡಿ, ಅದೇ ರೀತಿ ಹಿಟ್ಟನ್ನು ನಾದದೆ ಲಟ್ಟಿಸದೆ ದೋಸೆ ಥರ ಹಾಕಿದ್ರೂ ಕೂಡ ಸಾಕು, ಪೂರಿಯಂತೆ ಉಬ್ಬಿ ಪದರಾಗಿರುವ ಡಿಫ್ರೆಂಟ್ ಆಗಿರ್ತಕ್ಕಂಥ ಆಲೂ ಪರೋಟ. ಈ ಒಂದು ಪರೋಟನ ನಾನಿಲ್ಲಿ ಉಬ್ಬೋ ಥರ ಏನೂ ಬೇಯಿಸಿಲ್ಲ, 2 ಬದಿಗೂ 1-2 ಸತಿ ಹಾಗೆ ಚೆನ್ನಾಗಿ ಬೇಯಿಸಿ ತಗೊಂಡಿರೋದು. ಸೊ ಇವಾಗ ತೋರಿಸ್ತಾ ಇರ್ತಕ್ಕಂಥ ಪರೋಟ ಇದು ಉಬ್ಬಿ ಬಂದಿರತಕ್ಕಂಥ ಪರೋಟ. ಸೊ ನೋಡಿ ಇದು ಯಾವ ಥರ ಪದರಾಗಿ ರೆಡಿಯಾಗಿದೆ ಅಂತ. ಹೀಗೆ 2 ರೀತಿಯಾಗಿ ಈ ಪರೋಟನ ರೆಡಿ ಮಾಡ್ಕೊಳ್ಬಹುದು. ಬಿಸಿ ಇರುವಾಗಲೇ ತಿಂದರೆ ಇದ್ರ ರುಚಿ ಇನ್ನೂ ಸೂಪರ್ ಆಗಿರುತ್ತೆ. ಇದಕ್ಕೆ ಸೈಡಾಗಿ ನೀವು ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ ಅಥವಾ ಸಿಂಪಲ್ಲಾಗಿ ಮೊಸರು ಜೊತೆಗೂ ಕೂಡ ನೀವು ಇದನ್ನು ತಿನ್ಬೋದು. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪನಾದರೂ ವಿಡಿಯೋ ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.